ಎಲ್ರಿಗೂ ನಮಸ್ಕಾರ. ಫೈನಲಿ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಸಿಕ್ಕಾಪಟ್ಟೆ ತಿಂಗಳಾಯಿತು ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿ. ಯಾಕೆ ಅಂದರೆ ನನ್ನ ಲ್ಯಾಪ್ಟಾಪ್ ಹಾಳಾಗೋಗಿತ್ತು. ನಾನು ಯೂಶ್ವಲಿ ಒಂದು ಪ್ಯಾಕ್ ಕ್ಯಾರಿ ಮಾಡ್ತೀನಿ ಪುಟ್ಟದು. ಸೊ ಅದರಲ್ಲಿ ಏನೇನು ಎಸೆನ್ಷಿಯಲ್ಸ್ ಇರುತ್ತೋ ಅದನ್ನೆಲ್ಲ ಹಾಕೊಳ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನಾರ್ಮಲ್ ಆಗಿ ನಾನು ಏನು ಕ್ಯಾರಿ ಮಾಡ್ತೀನೋ ಅದೇ ಥರ ವಾಟರ್ ಬಾಟಲ್, ಲ್ಯಾಪ್ಟಾಪ್ ಎಲ್ಲನೂ ಅದರಲ್ಲಿ ಹಾಕಿದ್ದೆ. ನನ್ನ ದುರದೃಷ್ಟಕ್ಕೆ ಅವತ್ತು ವಾಟರ್ ಬಾಟಲ್ ಫುಲ್ ಆಗಿತ್ತು. ಆ ಲಿಡ್ ಓಪನ್ ಆಗಿ ಆ ಬ್ಯಾಗೆಲ್ಲ ಆಲ್ಮೋಸ್ಟ್ ಮಿನಿ ತೊಟ್ಟಿ ಥರ ಆಗೋಗಿತ್ತು. ಅದು ನಂಗೆ ರಿಯಲೈಸ್ ಆಗುತ್ತೆ ಸಾಕಷ್ಟು ಸಮಯ ಆದಮೇಲೆ. ಸೊ ಅದಾದಮೇಲೆ ಶೇಟ್ ಲ್ಯಾಪ್ಟಾಪ್ ಇದೆ ಅಂತ ಅಂದ್ಕೊಂಡೆ. ಆ್ಯಂಡ್ ನಾನು ಏನು ಅಂದ್ಕೊಂಡಿನೋ ಅದೇ ಥರ ಆಗೋಯ್ತು. ಸೊ ಲ್ಯಾಪ್ಟಾಪ್ ವರ್ಕೇ ಆಗ್ತಾ ಇರಲಿಲ್ಲ. ಆ್ಯಂಡ್ ಮದರ್ ಬೋರ್ಡ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು. ಆ ಒಂದು ಸರ್ವಿಸ್, ಅದೇನಿದೆ ಸರ್ವಿಸ್ ಮಾಡಿಸೋದಕ್ಕೆ ಆ ಒಂದು ಪ್ರಾಸೆಸ್ಸೇ ತುಂಬ ಲೇಟ್ ಆಗೋಯಿತು. ಆ್ಯಂಡ್ ಇದುವರೆಗೂ ಈಗಲೂ ನನ್ನ ಕೈಯಲ್ಲಿ ಲ್ಯಾಪ್ಟಾಪ್ ಇಲ್ಲ. ಸೊ ಹೋಪ್ಫುಲಿ ಆದಷ್ಟು ಬೇಗ ಲ್ಯಾಪ್ಟಾಪ್ ಸಿಗುತ್ತೆ ಅಂತ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಫ್ರಮ್ ಸೌತ್ ಕೊರಿಯಾ. ಸೊ ನಾನು ಇವಾಗ ಸೌತ್ ಕೊರಿಯಾಲಿದ್ದೀನಿ. ಆ್ಯಂಡ್ ಸ್ಪೆಷಲಿ ಈ ಪ್ಯಾಂಡಮಿಕ್ ಟೈಮಲ್ಲಿ ಕೆ ಡ್ರಾಮಾಸ್ ನೋಡಿ ಸೊ ಅಲ್ಲಿನ ಪ್ಲೇಸಸ್ ಆಗಿರ್ಬೋದು, ಸ್ಪೆಷಲಿ ಸಿಯೋಲ್ ಟವರ್ ಆ್ಯಂಡ್ ಫುಡ್ ಆಗಿರ್ಬೋದು, ರಾಮ್ಯಾನ್ ಆ್ಯಂಡ್ ಟಬೂಕಿ, ಅದೆಲ್ಲ ನಾನು ನೋಡ್ತಾ ಇದ್ದೆ ಸಿಕ್ಕಾಪಟ್ಟೆ. ಐ ವಾಸ್ ಫ್ಯಾಸಿನೇಟೆಡ್ ಅಂತ ಹೇಳ್ಬೋದು. ಆ್ಯಂಡ್ ಈಗಲೂ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ನಾನು ಜಾಸ್ತಿ ಫುಡ್ ರಿಲೇಟೆಡೇ ವೀಡಿಯೋಸ್ ನೋಡ್ತಾ ಇರ್ತೀನಿ. ಆ್ಯಂಡ್ ಕೊರಿಯನ್ ಬಟ್ಟೆ ಆಗಿರ್ಬೋದು, ಮ್ಯೂಸಿಕ್ ಬಗ್ಗೆ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಆ್ಯಂಡ್ ಇಟ್ಸ್ ಏನು ಹೇಳ್ತಾರೆ, ಸಾಕಷ್ಟು ಜನಗಳಿಗೆ ಕೊರಿಯನ್ ಡ್ರಾಮಾ ಸ್ಪೆಷಲಿ ನೋಡಿರೋರಿಗೆ ಓಕೆ ಸೌತ್ ಕೊರಿಯಾಗೆ ಹೋಗಬೇಕು ಒಂದ್ಸರಿ, ಆ ಫುಡ್ ಇರ್ಬೋದು ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಆ ಪ್ಲೇಸಸ್ ಹತ್ರ ಎಲ್ಲ ಹೋಗಬೇಕು ಅಂತೆಲ್ಲ ಇರುತ್ತೆ. ನನಗೂ ಅದೇ ಥರ ಇತ್ತು. ಆ್ಯಂಡ್ ಐ ಥಿಂಕ್ ಒಂದು ಮ್ಯಾನಿಫೆಸ್ಟೇಷನ್ ಅಂತ ಅನಿಸುತ್ತೆ. ಸೊ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಬೇರೆ ಒಂದು ಕಾರಣದಿಂದ ಸೌತ್ ಕೊರಿಯಾಗೆ ಬಂದಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ಗೋನ ಎಕ್ಸ್ಪ್ಲೋರ್ ಸೌತ್ ಕೊರಿಯಾ. ನನಗೆ ಸಿಗೋ ಟೈಮಲ್ಲಿ ಎಷ್ಟಾಗುತ್ತೋ ಸೊ ಅಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ನೋಡೋಣ ಯಾವ ಜಾಗ ಕವರ್ ಆಗುತ್ತೆ ಅಂತ. ಬಟ್ ಐ ಆಮ್ ಸೂಪರ್ ಎಕ್ಸೈಟೆಡ್. ಒನ್ಸ್ ಅಗೇನ್ ವೆಲ್ಕಮ್ ಟು ಸೌತ್ ಕೊರಿಯಾ. ಸಿಯೋಲ್ ನನ್ನ ವೆಲ್ಕಮ್ ಮಾಡಿದ್ದು ಮಳೆ ಮೂಲಕ. ನಾನು ಫಸ್ಟ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಕನ್ವೀನಿಯನ್ಸ್ ಸ್ಟೋರ್. ಆ್ಯಂಡ್ ದಿಸ್ ಕಪ್ ನೂಡಲ್ಸ್, ಇಟ್ ವಾಸ್ ಸೋ ಗುಡ್. ಇಟ್ ವಾಸ್ ಹಾಟ್ ಆ್ಯಂಡ್ ಸ್ಪೈಸಿ, ಜಸ್ಟ್ ದ ವೇ ಐ ಇಮ್ಯಾಜಿನ್ಡ್. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಚೀಸ್ ಹಾಗೆ ಎಗ್ನ ಆ್ಯಡ್ ಮಾಡೋದಂತೂ ಇಟ್ ವಾಸ್ ಜಸ್ಟ್ ಔಟ್ ಆಫ್ ದ ವರ್ಲ್ಡ್. ಸೊ ಕ್ವಿಕ್ಕಾಗಿ ಲಂಚ್ ಮಾಡಿಕೊಂಡು ನಾನು ಹೊರಟಿದ್ದು ಅಲ್ಲಿನ ಒಂದು ಮಾರ್ಕೆಟ್ಗೆ. 그래요? 지금 벌써? 그러면 ಸೊ ಇದು ಬನ್ ಥರ ಇರುತ್ತೆ. ಆ್ಯಂಡ್ ಒಳಗಡೆ ಸಮ್ ಫಿಲ್ಲಿಂಗ್ ಅಂದರೆ ಇಟ್ಸ್ ರೆಡ್ ಬೀನ್ ಪೇಸ್ಟ್ ಫಿಲ್ಲಿಂಗ್. ತುಂಬ ಓವರ್ ಸ್ವೀಟು ಇರಲ್ಲ. ಐ ಥಿಂಕ್ ಇವಾಗ ಫಸ್ಟ್ ಬೈಟು ನಂಗೆ ಬರೀ ಆ ಥರ ಬನ್ ಸಿಗ್ತದೆ. ಲೆಟ್ಸ್ ಸಿ ಇವಾಗ. ಇಟ್ಸ್ ಹಾಟ್. ಇಟ್ಸ್ ನೈಸ್. ಸಿಕ್ಕಾಪಟ್ಟೆ ಬಿಸಿ ಇದೆ, ತುಂಬ ಲೈಟ್ ಸ್ವೀಟ್ ಇದೆ. ಇಟ್ಸ್ ಯಮ್, ಸೂಪರ್ ಅಲ್ಲ. ಸೌತ್ ಕೊರಿಯಾ ಅಂದರೆ ಫಸ್ಟ್ ನೆನಪಾಗೋದೆ ಕಿಮ್ಚಿ. ಆ್ಯಂಡ್ ಇಲ್ಲಿ ಸಾಕಷ್ಟು ವೆರೈಟೀಸ್ ಆಫ್ ಕಿಮ್ಚಿ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು.
ಪ್ರತಿ ಸ್ಟಾಲ್ ಹತ್ರ ಹೋಗಿ ಏನೇನಿದೆ ಅಂತ ಚೆಕ್ ಮಾಡ್ತಾ ಮೋಸ್ಟ್ ಆಫ್ ದ ಟೈಮ್ ಐ ವಾಸ್ ಜಸ್ಟ್ ವಾಕಿಂಗ್ ಆ್ಯಂಡ್ ವಾಕಿಂಗ್. ಇಷ್ಟು ದಿನ ವೀಡಿಯೋಸಲ್ಲಿ ನೋಡ್ತಿದ್ದಂಥ ಸಾಕಷ್ಟು ಎಕ್ಸಾಟಿಕ್ ಆ್ಯಂಡ್ ವೆರೈಟೀಸ್ ಆಫ್ ಸೀ ಫುಡ್ನ ನಾನು ಇಲ್ಲಿ ನೋಡಿದೆ. 그러니까 얼마 전에 경향신문 인터뷰 통해서 이제 그 얘기를 하신 건데 앞서 말씀드린 대로 이분 다 손학규 멤버들이에요. 손학규 옛날 손학규계인데 모르겠습니다. 이분들이 손학규 대표하고 다 같이 모여서 뭘 할지는 잘 모르겠지만 정세균 전 총리는 좀 따로 봐야 될 것 같고요. 이 두 분이 새롭게 어르신들끼리 어르신당을 뭘 하실지는 모르겠지만 그건 지켜봐야 될 것 같고 선거구제 개편 논의와 관련해서 아니었습니까? Loose. 그대로 갑니다. Small. 그대로 가는 거고 병입병하겠습니다라고 그러면 국민의힘이 아유 잘 결심했어요. 자 병입병으로 빨리 개정합시다. 그러니까 지금 시뮬레이션을 돌려보면 아메리카? 기본적으로 25석이 손해라는 거예요. 민주당 입장에서. 그러니까 국민의힘은 저렇게 딱 ಸೊ ಇದು ವೆಜಿಟೇಬಲ್ಸ್ ಎಲ್ಲ ಹಾಕಿ ಅದಕ್ಕೆ ಎಗ್ ಹೊಡೆದಾಕಿ ಒಂಥರ ವೆಜಿಟೇಬಲ್ ಆಮ್ಲೆಟ್ ಥರ ಅದು. ಸೊ ಇದು ಹೊರಗಡೆ ಎಲ್ಲ ಒಂಥರ ಕ್ರಿಸ್ಪಿ ಥರ ಇದೆ ಆ್ಯಂಡ್ ಒಳಗಡೆ ಇದು ವೆಜಿಟೇಬಲ್ಸ್ ಹಾಕ್ತಾರೆ. ನೈಸ್. ಹೆಂಗಿದೆ? ಸ್ಪೈಸಿ ಇಲ್ಲ? ಇದೇನ ಫುಲ್ ಬ್ಲ್ಯಾಂಡಾ? ಸ್ಪೈಸಿ ಆಗಿಲ್ಲ, ಇಟ್ಸ್ ಲೈಕ್ ರಾಗಿ ಅಕ್ಕಿ ರೊಟ್ಟಿ ಥರ. ಸ್ವಲ್ಪ ಅಕ್ಕಿ ರೊಟ್ಟಿ ಥರ. ವಿಂಟರ್ ಆಗಿದ್ದರಿಂದ ಇಲ್ಲಿನ ಮಾರ್ಕೆಟ್ ಎಲ್ಲ ತುಂಬ ಬೇಗ ಕ್ಲೋಸ್ ಆಗ್ತಾಯಿತ್ತು. ಲೈಕ್ ಮ್ಯಾಕ್ಸಿಮಮ್ 7:30 ಕ್ಲೋಸ್ ಆಗ್ತಾಯಿತ್ತು. ಸೊ ಆ್ಯಕ್ಚುಯಲ್ ಡಿನ್ನರ್ ಮಾಡೋದಕ್ಕೆ ನಾನು ಬೇರೆ ಜಾಗಕ್ಕೆ ಹೋದೆ. ಹೊರಗಡೆ ಇಟ್ ವಾಸ್ ಸೋ ಫ್ರೀಸಿಂಗ್, -1 ಡಿಗ್ರಿ ಇತ್ತು ಆ್ಯಂಡ್ ಅದ್ರ ಜೊತೆಗೆ ಹಾಟ್ ಆ್ಯಂಡ್ ಸ್ಪೈಸಿ ನೂಡಲ್ಸ್ ವಿತ್ ಕಿಮ್ಚಿ. ನಾನು ಯಾವುದೇ ಡಿಶ್ ಆರ್ಡರ್ ಮಾಡಿದ್ರು ಐ ವಾಸ್ ರಿಯಲಿ ಪರ್ಟಿಕ್ಯುಲರ್, ಅದರಲ್ಲಿ ಯಾವುದೇ ಥರದ ಪೋರ್ಕ್ ಹಾಗೆ ಬೀಫ್ ಇರಬಾರ್ದು ಅಂತ. ಸೊ ಕೇಳಿ ಕನ್ಫರ್ಮ್ ಮಾಡಿಕೊಂಡು ಐ ಯೂಸ್ ಟು ಆರ್ಡರ್ ದ ಡಿಶ್. There is always room for some desserts ಅನ್ನೋ ಹಾಗೆ I ended my day with fruits and ಈ Korean grapes ಅಂತೂ it was so juicy and so sweet. I never had anything like this before. ನೆಕ್ಸ್ಟ್ ಡೇ ನನಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಐ ಸ್ಟಾರ್ಟೆಡ್ ಮೈ ಡೇ ವೆರಿ ಲೇಟ್ ಆ್ಯಂಡ್ ನಾನು ಸ್ಟ್ರೈಟಾಗಿ ಹೋಗಿತ್ತು ಈ ಗೇಮ್ ಝೋನ್ಗೆ. I ended up in this huge shop. ಸಾಕಷ್ಟು ವೆರೈಟೀಸ್ ಆಫ್ ಸ್ಟಡ್ಸ್ ಇತ್ತು ಆ್ಯಂಡ್ ಸಮ್ ಕ್ಯೂಟ್ ಸ್ಟಫ್ಸ್. ಗರ್ಲ್ಸ್ ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಸೌತ್ ಕೊರಿಯಾಲಿ ನನ್ನ ಫಸ್ಟ್ 2 ಡೇಸ್ ಹೀಗಿತ್ತು. ಇನ್ನು ನಾನು ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ ಅಂತ ನನ್ನ ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ. ಅಲ್ಲಿವರೆಗೂ ಬಾಯ್.